ಭಾರತ್ ಬಂದ್ ಎರಡನೇ ದಿನ ಆದರೆ ಬಂದಿಲ್ಲ ಬರೀ ಪ್ರತಿಭಟನೆ ಅನ್ನುವಂತೆ ಗೋಚರವಾಗ್ತಾ ಇರುವಂತದ್ದು ಬಳ್ಳಾರಿಯನ್ನು ಹೊರತುಪಡಿಸಿದರೆ ಬೇರೆ ಎಲ್ಲೂ ಕೂಡ ಬಂದ್ನ ಬಿಸಿ ತಟ್ಟಿದಂತೆ ಕಂಡು ಬರ್ತಾ ಇಲ್ಲ. ಇನ್ನು ರಾಯಚೂರು ಮತ್ತು ಕೊಪ್ಪಳ ಹಾಗೂ ಬಳ್ಳಾರಿ ಮೂರು ಕಡೆಯ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಮೂರು ಕಡೆಗಳಲ್ಲೂ ಕೂಡ ಬಸ್ಗಳ ಸಂಚಾರ ಆರಂಭ ಆಗಿದೆ. ರಾಯಚೂರಿನಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ಗಳು ಪ್ರಯಾಣವನ್ನ ಬೆಳೆಸ್ತಾ ಇರುವಂತದ್ದು. ಕೊಪ್ಪಳದಲ್ಲೂ ಕೂಡ ಬಸ್ ಸ್ಟ್ಯಾಂಡ್ನಲ್ಲಿ ಜನಸಾಮಾನ್ಯರು ಕಂಡು ಬರ್ತಾ ಇಲ್ಲ, ಆದರೆ ಬಸ್ಗಳು ಕೂಡ ಇರುವಂತದ್ದು ಕಂಡು ಬರ್ತಾ ಇದೆ. ಬಳ್ಳಾರಿ ಕೊಂಚ ಸ್ತಬ್ಧವಾದಂತೆ ಇದೆ, ಆದರೆ ಅಲ್ಲಲ್ಲಿ ಬಸ್ಗಳ ಸಂಚಾರ ಕಂಡು ಬರ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಬಂದ್ ಅಲ್ಲ, ಕೇವಲ ಪ್ರತಿಭಟನೆಗಷ್ಟೇ ಸೀಮಿತವಾಗುತ್ತಾ ಭಾರತ್ ಬಂದ್ ಎರಡನೇ ದಿನ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಬಹಳಷ್ಟು ಬಸ್ಗಳು ಎಲ್ಲ ವಾಹನಗಳು ಕೂಡ ಸಂಚರಿಸಿರುವಂಥದ್ದು. ಇವತ್ತು ಶಾಲಾ ಕಾಲೇಜಿಗೆ ಕೂಡ ರಜೆಯನ್ನ ಘೋಷಿಸಿಲ್ಲ. ಬೆಂಗಳೂರಿಗಂತೂ ಬಂದ್ ಬಿಸಿ ತಟ್ಟಿಲ್ಲ. ಬಳ್ಳಾರಿಯಲ್ಲಿ ಮಾತ್ರ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ಹಾಗೆ ಉಡುಪಿ, ಕಾರವಾರ ಮತ್ತು ಚಾಮರಾಜನಗರ ಈ ಮೂರು ಕಡೆಯ ಚಿತ್ರಣವನ್ನ ನೋಡ್ತಾ ಇದ್ದೀರಿ. ಉಡುಪಿಯಲ್ಲಿ ಸಹಜ ಸ್ಥಿತಿಯಲ್ಲಿದೆ, ಕಾರವಾರದಲ್ಲಿ ಸಹಜ ಸ್ಥಿತಿಗೆ ಮರಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರು ಚಿಗದ್ದು ಬೆಳ್ಳಂಬೆಳಗ್ಗೆ ಬಸ್ಗಳನ್ನ ತಡೆಯುವಂತಹ ಕಾರ್ಯಕ್ಕೆ ಮುಂದಾದ್ರು. ಅಲ್ಲಿ ಮಹಿಳಾ ಕಾರ್ಮಿಕ ಮುಖಂಡೆಯೊಬ್ಬರನ್ನ ಬಂಧಿಸುವಂತಹ ಕಾರ್ಯ ಕೂಡ ನಡೆಯಿತು. ಹಾಗೆ ಚಾಮರಾಜನಗರದಲ್ಲೂ ಕೂಡ ಎಂದಿನಂತೆ ಸಹಜ ಸ್ಥಿತಿಯಲ್ಲಿದೆ.